ಪೇಷಂಟ್ಸ್ ನನ್ನ ಹತ್ರ ಬಂದು ಕೇಳ್ತಾರೆ, ಯಾಕೆ ನಾನು ಇಷ್ಟು ಅಕ್ಷಿ ಮಾಡ್ತಾ ಇದ್ದೇನೆ, ನನಗೆ ಶೀತ ಆಗಿದೆಯಾ, ನನಗೆ ಸೈನಸೈಟಿಸ್ ಆಗಿದೆಯಾ. ಬೆಳಿಗ್ಗೆ ಎದ್ದ ಕೂಡಲೇ 10-20 ಸರ್ತಿ ನೀವು ಅಕ್ಷಿ ಮಾಡ್ತಾ ಇರೋದಾದ್ರೆ ನಿಮಗೆ ಇರೋದು ನಮಸ್ಕಾರ, ನಾನು ಡಾಕ್ಟರ್ ದೀಕ್ಷಾ ರಾವ್, ಕಿವಿ ಮೂಗು ಗಂಟ್ಲು ಮತ್ತು ಎಲರ್ಜಿ ಸ್ಪೆಷಲಿಸ್ಟ್, ವೆಂಕಟ್ ಸೆಂಟರ್ ಫಾರ್ ಏಸ್ಥೆಟಿಕ್ ಹೆಲ್ತ್ ಅಲ್ಲಿ. ಇವತ್ತು ನಾನು ಎಲರ್ಜಿ ವಿಷಯ ಸ್ವಲ್ಪ ಮಾತಾಡ್ತೇನೆ. ಪೇಷಂಟ್ಸ್ ನನ್ನ ಹತ್ರ ಬಂದು ಕೇಳ್ತಾರೆ, ಯಾಕೆ ನಾನು ಇಷ್ಟು ಅಕ್ಷಿ ಮಾಡ್ತಾ ಇದ್ದೇನೆ, ನನಗೆ ಶೀತ ಆಗಿದೆಯಾ, ನನಗೆ ಸೈನಸೈಟಿಸ್ ಆಗಿದೆಯಾ. ಬೆಳಿಗ್ಗೆ ಎದ್ದ ಕೂಡಲೇ 10-20 ಸರ್ತಿ ನೀವು ಅಕ್ಷಿ ಮಾಡ್ತಾ ಇರೋದಾದ್ರೆ ನಿಮಗೆ ಇರೋದು ಮೂಗಿನ ಎಲರ್ಜಿ. ಈಗ ನಾವು ನೋಡುವ ನಿಮಗೆ ಏನಕ್ಕೆ ಎಲರ್ಜಿ ಇರ್ಬೋದು ಅಂತ. ಮೋಸ್ಟ್ ಕಾಮನ್ ಎಲರ್ಜಿ ಇರೋದು ಡಸ್ಟ್ ಅಲ್ಲಿ ಒಂದು ಸಣ್ಣ ಕೀಟಾಣುಕ್ಕೆ, ಅದಕ್ಕೆ ನಾವು ಡಸ್ಟ್ ಮೈಟ್ ಅಂತ ಹೇಳ್ತೇವೆ. ಡಸ್ಟ್ ಮೈಟ್ ಎಲರ್ಜಿ ಇದ್ರೆ ಮನೆ ಒಳಗಡೆ ಜಾಸ್ತಿ ಅಕ್ಷಿ ಬರುತ್ತೆ. ಜಾನ್ವರಿ ಟು ಡಿಸೆಂಬರ್ ಅಕ್ಷಿ ಬರ್ತಾ ಇರುತ್ತೆ. ಸಮ್ಮರ್ ಮಾರ್ಚ್ ಟು ಮೇ ಅಲ್ಲಿ ಸ್ವಲ್ಪ ಅಕ್ಷಿ ಕಡಿಮೆ ಆಗ್ಬೋದು, ಮನೆ ಒಳಗಡೆ ಜಾಸ್ತಿ ಅಕ್ಷಿ ಬರುತ್ತೆ. ಈಗ ಪೋಲನ್ ವಿಷಯ ಮಾತಾಡೋಣ. ಪೋಲನ್ ಅಂದ್ರೆ ಹೂವಿಂದ ಬರುವ ಸೀಡ್ಸ್ ಹಾಗೆ. ಪೋಲನ್ ಎಲರ್ಜಿ ಇದ್ರೆ ಆ ಸ್ನೀಸಿಂಗ್ ಮೋರ್ ಸೀಸನಲ್, ಅಂದ್ರೆ ಕೆಲವು ತಿಂಗಳಲ್ಲಿ ಮಾತ್ರ ಆಗುತ್ತೆ. ಮನೆ ಹೊರಗಡೆ ಜಾಸ್ತಿ ಆಗುತ್ತೆ, ಒಳಗಡೆ ಸಹ ಆಗ್ಬೋದು. ನಿಮ್ ಮನೆ ಹತ್ರ ಸ್ವಲ್ಪ ಎಂಟಿ ಪ್ಲಾಟ್ಸ್ ಇದ್ರೆ, ಅಲ್ಲಿ ತುಂಬಾ ವೀಡ್ಸ್ ಗ್ರೋ ಆಗ್ತಿರೋದಾದ್ರೆ. ಮೂರನೇದು ಫಂಗಸ್ ಎಲರ್ಜಿ. ಫಂಗಸ್ ಅಂದ್ರೆ ಕನ್ನಡದಲ್ಲಿ ನಾವು ಬೂಸ್ಟ್ ಅಂತ ಹೇಳ್ತೇವೆ. ಫಂಗಸ್ ಎಲರ್ಜಿ ಅಗೇನ್ ಸೀಸನಲ್, ಅಂದ್ರೆ ಮಳೆಗಾಲದಲ್ಲಿ ಜಾಸ್ತಿ ಆಗುವ ಎಲರ್ಜಿ. ಬಟ್ ಬೇರೆ ಟೈಮ್ ಸಹ ಆಗ್ಬೋದು. ನಿಮಗೆ ಮನೆಯಲ್ಲಿ ಲೀಕೇಜ್ ಏನಾದ್ರೂ ಇದ್ರೆ, ಡ್ಯಾಂಪ್ನೆಸ್ ಏನಾದ್ರೂ ಇದ್ರೆ ಆಗ್ಬೋದು. ಫಂಗಸ್ ಎಲರ್ಜಿಯಲ್ಲಿ ಮೂಗ್ ಜಾಸ್ತಿ ಕಟ್ಟುತ್ತೆ ಅಂಡ್ ಮೂಗಿಂದ ಥಿಕ್ ಯೆಲ್ಲೋ ಕಲರ್ ಗೊಣ್ಣೆ ಬರುತ್ತೆ. ಈ ಏನಕ್ಕೆ ಎಲರ್ಜಿ ಇದೆ ಅಂತ ಸರಿಯಾಗಿ ಗೊತ್ತಾಗ್ಲಿಕ್ಕೆ ನನ್ನ ಹತ್ರ ಬಂದು ಎಲರ್ಜಿ ಟೆಸ್ಟ್ ಅಂತ ಮಾಡಬೇಕು. ಎಲರ್ಜಿ ಟೆಸ್ಟ್ ಅಂದ್ರೆ ಸ್ಕಿನ್ ಪ್ರಿಕ್ ಟೆಸ್ಟ್, ಕೈಯಲ್ಲಿ ಮಾಡುವ ಟೆಸ್ಟ್. ಈ ಟಾಪಿಕ್ ವಿಷಯ ಇನ್ನೂ ಜಾಣಕಾರಿ ಬೇಕಿದ್ರೆ ವೆಂಕಟ್ ಸೆಂಟರ್ ಪೇಜ್ ಅನ್ನ ಫಾಲೋ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಪ್ರಶ್ನೆಯನ್ನ ಬರೀರಿ, ನಾನು ಅದನ್ನು ಉತ್ತರಿಸುತ್ತೇನೆ. ಮತ್ತೆ ನನಗೆ ಬಂದು ಕನ್ಸಲ್ಟೇಷನ್ ಮಾಡಿ. ಥ್ಯಾಂಕ್ ಯು.